ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತ ನಿಮ್ಗೆ ಆಲ್ರೆಡಿ ನೋಡಿರ್ತೀರ ತಮ್ನೇಲಲ್ಲಿ. ಇಟ್ಸ್ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್. ನಾವು ಆ್ಯಕ್ಚುಲಿ ಒಂದು ಈವೆಂಟಿಗೆ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ನಾನು ಮತ್ತು ವಿಸ್ಮಯ. ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ ತರೋದಿದೆ, ಅದಕ್ಕೆ ಚಿಕ್ಕಪೇಟೆಗೆ ಹೋಗ್ಬಿಡೋಣ, ಎಲ್ಲ ಕಡಿಮೆಗೂ ಸಿಗುತ್ತೆ ಮತ್ತು ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ನಾವು ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಟೈಮ್ ಆಲ್ಮೋಸ್ಟ್ 10:30 ಆಗಿದೆ, 10:40 ಆಗಿದೆ. ಸೊ 12 ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿ ವಿಸ್ಮಯನ ಕರ್ಕೊಂಡು ಹಂಗೆ ಚಿಕ್ಕಪೇಟೆಗೆ ಹೋಗುವಂಥದ್ದು. ಸೊ ನಾವು ಚಿಕ್ಕಪೇಟೆಯಲ್ಲಿ ಎಲ್ಲಿ ಸಿಗುತ್ತೆ ಏನು ಅಂತ ನೋಡ್ತಿರ್ಬೇಕಾದ್ರೆ ಈ ಒಂದು ಪರ್ಟಿಕ್ಯುಲರ್ ಸ್ಟೋರ್ ನಮಗೆ ಸಿಕ್ತು. ಅಂದರೆ ಎಷ್ಟೊಂದು ಜನ ಈ ಪರ್ಟಿಕ್ಯುಲರ್ ಸ್ಟೋರ್ ಬಗ್ಗೆನೇ ರೆಫರ್ ಮಾಡಿದರು. ಸೊ ಈ ಸ್ಟೋರ್ ಹೆಸರು ಬಂದು ಭರತ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಚಿಕ್ಕಪೇಟೆಯಲ್ಲಿದೆ. ಸೊ ನಾವು ಈ ಪರ್ಟಿಕ್ಯುಲರ್ ಸ್ಟೋರ್ಗೆ ಹೋಗೋಣ, ಎಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಇದೆ. ಸೊ ಅಲ್ಲಿ ಹೋಗಿ ನೋಡಿದ್ರೆ ನಮ್ಗೆ ಒಂದು ಐಡಿಯಾ ಸಿಗುತ್ತೆ. ಹಾಗೆ ನಿಮ್ಮ ಜೊತೆ ನೀವು ಶೇರ್ ಮಾಡ್ತೀನಿ ಅಲ್ಲಿ ಏನೇನಿದೆ, ಏನೇನು ಸಿಗುತ್ತೆ. ಸೊ ಯಾರಿಗಾದ್ರೂ ಮಕ್ಕಳು ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಇದೇ ಥರ ಯಾವುದಾದ್ರೂ ಇವೆಂಟ್ಸಿಗೆಲ್ಲ ವರ್ಕ್ ಮಾಡೋದಾಗಿರ್ಬೋದು. ಸೊ ನಿಮಗೂ ಒಂದು ಐಡಿಯಾ ಸಿಗುತ್ತೆ, ಎಲ್ಲ ಅಲ್ಲೇ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹೋಗಿ ನೋಡೋಣ ಅಂತ. ಸೊ ಬನ್ನಿ ಹೋಗೋಣ, ನಿಮಗೂ ಶೇರ್ ಮಾಡ್ತೀನಿ ಅಲ್ಲಿ ಏನೆಲ್ಲ ಸಿಗುತ್ತೆ, ನಾವೇನೆಲ್ಲ ತಂದ್ರಿ ಅನ್ನೋದನ್ನ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಈಗ ಫೈನಲಿ ಚಿಕ್ಕಪೇಟೆ ರೀಚ್ ಆಗಿದ್ದೀವಿ. ಗಾಡಿನ ಪಾರ್ಕಿಂಗ್ ಬಿಲ್ಡಿಂಗಲ್ಲೇ ಪಾರ್ಕ್ ಮಾಡಿದ್ದೀವಿ, ಯಾಕಂದರೆ ಇಲ್ಲಿ ಅಂಗಡಿ ಹತ್ತೆಲ್ಲ ರೋಡ್ಗಳು ಸ್ವಲ್ಪ ಸಣ್ಣ ಇರುತ್ತಲ್ವ, ಪಾರ್ಕಿಂಗ್ ಪ್ರಾಬ್ಲಮ್ ಎಲ್ಲ ಬೇಡ ಅಂತ. ಸೊ ಅಲ್ಲಿ ಪಾರ್ಕ್ ಮಾಡಿ ಬೈ ವಾಕ್ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಿರೋದು ಭರತ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅಲ್ವಾ, ಸೊ ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮಗೆ ಬೇಕಾಗಿರೋ ಶಾಪಿಗೆ ಬಂದ್ವಿ. ಇದು ಹೆಸರು ಭರತ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್. ಇವಾಗ ನಾವು ಥ್ಯಾಂಕ್ ಯು ಸ್ಟಿಕ್ಕರು, ಆಮೇಲೆ ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್, ಇನ್ನು ಏನಾದರೂ ಬೇಕಂದರೆ ನೋಡಿ ತೊಗೊಂಡು ಹೋಗುವಂಥದ್ದು. ಇಲ್ಲಿ ನೋಡ್ತಿದ್ದಾರೆ ನಮ್ಮ ಸಿಸ್ಟರ್. ಸೊ ಬನ್ನಿ ಏನೆಲ್ಲ ತೊಗೊಂಡು ಹೋಗ್ತೀವಿ ಅನ್ನೋದನ್ನ ಆಮೇಲೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಏನು ಪಾಟ್ರಿ ಟೂಲ್ಸ್, ಆರ್ಟ್ ಮಾಡೋದು, ಇದೆಲ್ಲ ಕಾರ್ವಿಂಗ್ಸು ಶೇಪಿಂಗ್ಸ್ ಕೊಡೋದು, ಇದೆಲ್ಲ ಟೂಲ್ಸು. ಇದೆಲ್ಲ ಮೌಲ್ಡ್ ಅಲ್ವಾ, ಮೌಲ್ಡ್ಸ್. ಇದೆಲ್ಲ ಸ್ಮೂತ್ ಮಾಡೋದು ಟೂಲ್ಸು. ಇದೆಲ್ಲ ಕ್ರೋಶೆಟ್ ಟೂಲ್ಸ್ ಅಂತೆ, ಇದೆಲ್ಲ ನಮ್ಮ ಅಕ್ಕದ್ದು ಟೂಲ್ಸ್. ನೋಡ್ತಿರ್ಬೋದು ಇದೆಲ್ಲ ಕ್ರೋಶೆಟ್ ಟೂಲ್ಸ್, ದೊಡ್ಡ ಸೈಜು, ಚಿಕ್ಕ ಸೈಜು, ಎಲ್ಲ ಸೈಜಸ್ಸು ಅವೈಲೇಬಲ್ ಇದೆ. ಪೇಂಟ್ ಬ್ರಷಸ್ ಎಲ್ಲ ಇದೆ. ಈ ಸೈಡ್ ಎಲ್ಲ ಇದೇನೇನೋ ಇದೆ, ಇದೇನೋ ಸ್ಲೈಮ್, ಇದು ಕ್ಲೇ ಸ್ಲೈಮ್. ಇದು ನೋಡ್ತಿರ್ಬೋದು ರಂಗೋಲಿ ಪೌಡರ್ಸ್. ಈ ಕಡೆ ಪೆನ್ನು, ಸ್ಕೆಚ್ ಪೆನ್ಸು, ಏನೇನೋ ಇದೆ. ಇಲ್ಲಿ ಸ್ಟೋರಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಫುಲ್ ಐಡಿಯಾ ಸಿಗುತ್ತೆ. ಬಂದೆ. ಇದು ಪಾಮ್ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸಿಗೆಲ್ಲ ಯೂಸ್ ಆಗುತ್ತೆ. ಏನದು ಟಿಶ್ಯೂ ಪೇಪರ್ಸಾ? ಟಿಶ್ಯೂ ಪೇಪರ್ ಏನು ಮಾಡ್ತೀಯ ಅಂದರೆ ಅಕ್ಕ ನೀನು. ಟೇಪ್. ಇದೆಲ್ಲ ಡೈರೀಸ್. ಇದು ತೋರಿಸು, ಡೈರಿ ತೋರಿಸು, ಚೆನ್ನಾಗಿದೆ. ಇದೆಲ್ಲ ಪ್ರೆಸೆಂಟೇಷನ್ ಕವರ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಸರ್ಸ್ ಇದೆ. ಮತ್ತು ಇದು ಬಟನ್ಸ್ ಅಲ್ಲ, ಇದು ಪಂಚ್ ಹೋಲ್ ಮಾಡೋದು, ಡಿಫ್ರೆಂಟ್ ಟೈಪ್ಸ್ ಆಫ್ ಕಟ್ಟರ್ಸ್, ಏನೇನೋ ಇದೆ. ಇದು ನೋಡಿ ಅಂಬ್ರೆಲಾಸ್ ನೋಡಿ, ನಾವು ಚಿಕ್ಕವ್ರು ಇರಬೇಕಾದ್ರೆ ಗಿಫ್ಟ್ ಒಂಥರ ಕೊಡ್ತಾ ಇದ್ರಲ್ವ, ಹಿಂಗೆ ತಳ್ಳಿದ್ರೆ ಅಂಬ್ರೆಲಾ ಥರ ಓಪನ್ ಆಗುತ್ತೆ, ಚಿಕ್ಕದು. ಇದು ಗೋಲ್ಡ್ ಕಲರು, ಸಿಲ್ವರ್ ಕಲರು. ಮತ್ತು ಇದು ಒಂಥರ ಏನಂದರೆ ಥ್ಯಾಂಕ್ ಯು ಸ್ಟಿಕ್ಕರು ನಾವು ಹುಡುಕ್ತಿರೋ ಅಂಥದ್ದು. ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿದೆ, ನಾವು ಸ್ವಲ್ಪ ದೊಡ್ಡ ಸೈಜ್ ನೋಡ್ತಿದ್ದೀವಿ, ಸಿಕ್ತಿಲ್ಲ. ಸೊ ಇದನ್ನು ತೊಗೊಳ್ಳೋದಾ ಅಂತ. ಆ್ಯಂಡ್ ಇದೆಲ್ಲ ಸ್ಟ್ಯಾಂಪ್ಸ್, ಕಸ್ಟಮೈಸು ಮಾಡ್ಕೊಡ್ತಾರೆ. ಪ್ರಿಂಟ್ ಡಿಸೈನಾಗಿ ಆ ಥರ ಡಿಸೈನ್ ಪ್ರಿಂಟ್ಸ್ ಬರುತ್ತೆ, ಸ್ಟ್ಯಾಂಪ್. ಇದು ನೋಡ್ತಿರ್ಬೋದು ಈ ಥರ ಫ್ಲವರ್ಸ್ ಎಲ್ಲ ಮಾಡ್ತಾರಲ್ವ, ಆ ಥರ ಕಲರ್ಸು ಇಲ್ಲೆಲ್ಲ, ಇದೆಲ್ಲ ಕಲರ್ಸು ಇದೆ. ವೈಟ್, ರೆಡ್, ಮಲ್ಟಿ ಕಲರ್ಸು ಇದೆ. ಇದೆಲ್ಲ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ಸಿಗೆ. ಇದೆಲ್ಲ ಎಷ್ಟು ಇರುತ್ತೆ? ಹಾರ್ಡ್ಲಿ 50 ರೂಪೀಸ್, ಇನ್ನೂ ಕಡಿಮೆ ಇರುತ್ತೆ ಇದೆಲ್ಲ ಬಂದರೆ. ಆ್ಯಂಡ್ ಇದೆಲ್ಲ ಕ್ಯಾನ್ವಸ್ ಪೇಂಟಿಂಗ್ಗೆ ಡಿಫ್ರೆಂಟ್ ಸೈಜು ಶೇಪ್ಸ್ ಎಲ್ಲ ಸಿಗುತ್ತೆ. ಇದು ಯಾವ ಸೈಜ್ ಬೇಕು ಎಲ್ಲ ಸೈಜು ಸಿಗುತ್ತೆ.
ಆ್ಯಂಡ್ ಇಲ್ಲಿ ಇದೆಲ್ಲ ವುಡನ್ ಬೀಡ್ಸು. ಇಲ್ಲೆಲ್ಲ ಬಂದರೆ ಕಡಿಮೆಗೆ ಸಿಗುತ್ತೆ, ಕಂಪ್ಯಾರಿಟಿವ್ಲಿ ಕಡಿಮೆಗೆ ಸಿಗುತ್ತೆ. ಬೇರೆ ಕಡೆ ಎಲ್ಲ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ. ಡಿಫ್ರೆಂಟ್ ಶೇಪ್, ಸೈಜ್ ಮತ್ತು ಡಿಫ್ರೆಂಟ್ ಏನು ಡಿಸೈನ್ಸಲ್ಲೂ ಇರುತ್ತೆ. ಫಿಶ್ ಇದೆ, ಇಲ್ಲಿ ನೋಡಿದ್ರೆ ಡಾಲ್ಸು, ಹಾರ್ಟ್ ಶೇಪು, ಸ್ಟೋನ್, ಫುಲ್ ವೆರೈಟೀಸಲ್ಲೇ ಸಿಗುತ್ತೆ. ಅಗೇನ್ ಇದೆಲ್ಲ ವುಡನ್ ಏನಂತಾರೆ, ಆ್ಯಕ್ಚುಲಿ ನಾವು ಇದನ್ನು ತೊಗೊಂಡು ಇದು ಮಾಡ್ಬೋದಲ್ಲ ಅದಕ್ಕೆ ಕ್ಯಾನ್ವಸ್ ವಿತ್ ಸ್ಟ್ಯಾಂಡ್ಸು. ಹಂಗೆ ಮುಂದೆ ಬರ್ತಾ ಇದೆಲ್ಲ ವುಡನ್ ರಿಂಗ್ಸು, ಇದೆಲ್ಲ ಕ್ರೋಶೆಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಇಲ್ಲೆಲ್ಲ ಫುಲ್ ಕ್ಯಾನ್ವಸ್ಸು, ಈ ಕಡೆ ಎಲ್ಲ ಫುಲ್ಲು ಬೀಡ್ಸೇ ಇರೋದು. ಪ್ಲಾಸ್ಟಿಕ್ ಬೀಡ್ಸು, ಕಲರ್ಫುಲ್ ಬೀಡ್ಸು, ರೋಸ್ ಬೀಡ್ಸು, ಆ ಥರ ವೆರೈಟೀಸ್ ಆಫ್ ಬೀಡ್ಸ್ ಇದೆ. ಮತ್ತು ಇನ್ನು ಹಂಗೆ ಮುಂದೆ ಬಂದರೆ ನೆಕ್ಸ್ಟ್ ನೀವು ನೋಡೋದೆಲ್ಲ ಲೆಟರ್ಸ್ ಬೀಡ್ಸು. ಲೆಟರ್ಸಲ್ಲೇ ವೆರೈಟೀಸ್ ಇದೆ. ಫುಲ್ ಡಿಫ್ರೆಂಟ್ ಆಲ್ಫಾಬೆಟ್ಸ್ದು ಇಲ್ಲ ಡಿಫ್ರೆಂಟ್ ಟೈಪ್ಸ್ ಇರ್ಬೋದು, ಡಿಫ್ರೆಂಟ್ ಶೇಪ್ಸ್. ಇದೆಲ್ಲ ಒಳಗೆ ಪ್ಲಾಸ್ಟಿಕ್ ಇರುತ್ತೆ, ಅದಕ್ಕೆ ಈ ಥರದ್ದು ವೆಲ್ವೆಟ್ ಯಾನ್ ತೊಗೊಂಡು ಈ ಥರ ಮಾಡ್ಕೊಳ್ಳೋದು ಚೆನ್ನಾಗಿದೆ. ಕೆಳಗಡೆ ಎಲ್ಲ ಶಾಪಿಂಗ್ ಆಯ್ತು, ಇವಾಗ ಮೇಲ್ಗಡೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೆ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್. ಬಟ್ ಇದೆಲ್ಲ ನಮ್ಮ ಬಜೆಟ್ಗಿಂತ ಜಾಸ್ತಿ ಆಗಲ್ವಾ? ನೋಡಿ ಈ ಕಡೆನೂ ಲೀವ್ಸ್ ಇದೆ. ಈ ಥರದ್ದು ಇದು ಜಾಸ್ತಿ ಆಗುತ್ತಾ? ಚೆನ್ನಾಗಿ ಕಾಣಿಸುತ್ತಾ? ಬಟ್ ಅತ್ತೆ ಏನು ಹೇಳಿದ್ರು ಗೊತ್ತಾ, ನೀವು ಫ್ಲವರ್ಸ್ ತೊಗೊಂಡ್ರೆ ಯಾವುದೋ ಸ್ವಲ್ಪ ಚೆನ್ನಾಗಿರೋ ತೊಗೊಂಬಿಡಿ, ಫೋಟೋಸ್ಗೆಲ್ಲ ಇಡ್ಬೋದು ಆಮೇಲೆ ಅಂತ ಅಂದರು. ಇದು ನೋಡಿ ಮಿನಿಯೇಚರ್ ಡಾಲ್ಸ್ ಚೆನ್ನಾಗಿದೆ ಅಲ್ಲ, ಪಪ್ಪಿಟ್ಸು ಇದೆ. ಇದೆಲ್ಲ ಮೋಸ್ಟ್ಲಿ ಕ್ಲಿಪ್ಸ್ ಮಾಡೋದಕ್ಕೆ ಆ ಥರದಕ್ಕೆ ಏನಾದರೂ ಅಂತ. ಸೊ ಈಗ ಇಲ್ಲೇನೋ ನೋಡೋಣ ಅಂತ ಬಂದ್ರಿ, ಥ್ಯಾಂಕ್ ಯು ಕಾರ್ಡ್ ಸಿಕ್ತು. ಸೊ ಇದರಲ್ಲಿ ಎಲ್ಲ ಥರನೂ ಇದೆ, ಬೆಸ್ಟ್ ವಿಶಸ್ ಇದೆ, ಥ್ಯಾಂಕ್ ಯು ಇದೆ, ಗುಡ್ ಲಕ್ ಇದೆ, ಆ ಥರದ್ದಿದೆ. ಬಟ್ ಒಂದು ಬಂಡಲಲ್ಲಿ ಬರೀ 8 ಪೀಸ್ ಆ ಥರ ಇದೆ. ನಮ್ಮ ಬಜೆಟಿಗೆ ಮ್ಯಾಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಹೌದು, ಏನು ಮಾಡೋಣ, ತೊಗೊಂಡಿರೋದೇ ಯೂಸ್ ಮಾಡೋಣ, ಇದನ್ನು ನೋಡೋಣ, ವಿಚಾರಿಸಿ ನೋಡೋಣ. ಆ್ಯಂಡ್ ಹಿಯರ್ ಇದೆಲ್ಲ ಫ್ಲವರ್ಸ್ ಇದೆ, ಈ ಕಡೆ ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸ್ ಇದೆ. ದೀಸ್ ಆರ್ ಆಲ್ ಸ್ಮಾಲ್ ಪೋಲನ್ಸ್ ಥರ, ಅದೇ ಫ್ಲವರ್ ಮಧ್ಯ ಬಡ್ಸ್ ಥರ ಬರುತ್ತಲ್ವ ಆ ಥರ. ಇದೆಲ್ಲ ಸಣ್ಣ ಸಣ್ಣ ಫ್ಲವರ್ಸ್, ಅಗೇನ್ ಇನ್ ಡಿಫ್ರೆಂಟ್ ಕಲರ್ಸಲ್ಲಿದೆ. ಸೊ ಇದು ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ, ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು, ಚೆನ್ನಾಗಿದೆ. ಸಣ್ಣದು ವಿತ್ ಸ್ಟಿಕ್ಕು ಬರುತ್ತೆ. ಆ್ಯಂಡ್ ಅದರಲ್ಲೂ ಡಿಫ್ರೆಂಟ್ ಕಲರ್ಸ್, ಸಿಲ್ವರ್, ಬ್ಲೂ, ರೆಡ್, ಪಿಂಕ್ ಎಲ್ಲ ಕಲರ್ಸು ಇದೆ. ಆ್ಯಂಡ್ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ರೋಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಯಾನ್ ಅಥವಾ ರೋಪ್ ಏನಾದರೂ ಹೇಳ್ಬೋದು, ಹಸಿ ದಾರ ಅಂತಾರಲ್ವ ಆ ಥರ. ಆ್ಯಂಡ್ ಇದೆಲ್ಲ ಜೂಟ್ ಮೆಟೀರಿಯಲ್ ರೋಪ್ಸು, ಗೋಣಿಚೀಲ ಮೆಟೀರಿಯಲ್ ಬರುತ್ತಲ್ವ ಆ ಥರ ಮೆಟೀರಿಯಲ್, ಜೂಟ್ ಮೆಟೀರಿಯಲ್ಲು. ಸೊ ಇದೆಲ್ಲ ಜೂಟ್ ಮೆಟೀರಿಯಲ್ ರೋಪ್ಸ್. ಇದು ಆ್ಯಕ್ಚುಲ್ ಜೂಟ್ ಚೀಲದ ದಾರ ಅಂತಾರಲ್ವ ಆ ಥರ ಮೆಟೀರಿಯಲ್ ಇದು. ಈ ಥರದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ. ಯಾವ್ದು ಬೇಕು, ಕಲರ್ಸ್ ಇರೋದು ಬೇಕಾ, ಪ್ಲೇನ್ ಕಲರ್ ಬೇಕು? ಇದು ಒಂದು ತೊಗೊಂಡ್ಲಾ, ಇದು ಒಂದು ತೊಗೊಂಡ್ವಿ. ಆ್ಯಂಡ್ ಹಿಯರ್ ಅಗೇನ್ ಇದೆಲ್ಲ ಕಾಟನ್ ಯಾನ್ಸ್, ಮ್ಯಾಕ್ರೋನ್, ಕ್ರೇಪ್ ಪೇಪರ್ ಅಲ್ವಾ, ಕ್ರಶ್ ಪೇಪರ್, ಕ್ರೇಪ್ ಪೇಪರ್ ಆ ಥರದ್ದು. ಸೊ ಇಲ್ಲಿಗೆ ಬಂದರೆ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ಸ್ ಇರುತ್ತಲ್ವ, ಅಂಥವ್ರಿಗೆ ಸಖತ್ ಬೆನಿಫಿಟ್ ಆಗುತ್ತೆ. ಆಲ್ ಆಟ್ ಒನ್ ಸ್ಟೋರ್ ಅನ್ನೋ ಥರ. ಕರ್ವಾ ಚೌತಿಗೆ ಇವಾಗ ಯಾವುದಿದೆ ದೊನ್ನೆ ಬಿರಿಯಾನಿ ಹೌಸಿಗೆ ಊಟಕ್ಕೆ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಆಯಿತು. ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ.
ಸೊ ಬನ್ನಿ ಚಿಕ್ಕಪೇಟೆಯಿಂದ ಏನೇನು ತಂದಿದ್ದೀನಿ, ಏನೇನು ತಂದ್ವಿ ಅನ್ನೋದನ್ನ ನೋಡೋಣ. ಸೊ ಇದು ಫ್ಯಾಬ್ರಿಕ್, ಇದು ನೆಟ್ ಫ್ಯಾಬ್ರಿಕ್ ತಂದಿರೋದು. ಆಲ್ಮೋಸ್ಟ್ 25 ಮೀಟರ್ಸ್ ಏನೋ ಇದೆ. ಇದೊಂಥರ ಮರೂನ್ ಕಲರ್ ಇದೆ. ಇದಕ್ಕೆ ಇನ್ನೊಂದು ಕಾಂಟ್ರಾಸ್ಟ್ ಲೈಟ್ ಪಿಂಕ್ ಇರಲಿ ಅಂತ ಇದು 125 ಮೀಟರ್ಸ್ ತಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಇದು ಲೇಸ್ ತಂದಿದ್ದೀವಿ. ಇದು ಒಂಥರ ಗೋಲ್ಡಿಶು ಅನಿಸುತ್ತೆ, ಒಂಥರ ಸಿಲ್ವರು ಅನಿಸುತ್ತೆ ಕಲರು, ಚೆನ್ನಾಗಿದೆ. ಸೊ ಇದು ಬೇಕಿತ್ತು, ಸೊ ತಂದಿದ್ದೀವಿ. ಆ್ಯಂಡ್ ಹಂಗೆ ನಮ್ಮ ಮಮ್ಮಿ ಏನೋ ತೊಗೊಬಂದು ದುಪ್ಪಟ್ಟ ತೊಗೊಂಬಂದಿದ್ದೀನಿ. ಇದು ಚೆನ್ನಾಗಿದೆ ಮೆಟೀರಿಯಲ್, ಜಸ್ಟ್ 100 ರುಪೀಸು ವರ್ತ್ ಅನಿಸ್ತು, ಬಾಂದಿನಿ ಡಿಸೈನು. ಸೊ ಇದು ಬಂದು ತಂದ್ವಿ. ಆ್ಯಂಡ್ ನೆಕ್ಸ್ಟ್ ಅಗೇನ್ ನಮ್ಮ ಪ್ರಾಜೆಕ್ಟಿಗೆ ಯೂಸ್ ಆಗೋ ಥರ ಇದು ಒಂದು ಆರ್ಟಿಫಿಷಿಯಲ್ ಫ್ಲವರ್ಸ್ 2 ಕಲರ್ ತಂದಿದ್ದೀವಿ, ಪಿಂಕು ರೆಡ್. ಆ್ಯಂಡ್ ಇದು ಗೋಲ್ಡನ್ ಕಲರ್ ಏನಂತಾರೆ, ಇದು ನಪೋಲನ್ಸ್ ಅಂತ ಅಂದ್ಕೊಂಡಿದ್ದೀನಿ, ನನಗೂ ಸರಿ ಗೊತ್ತಿಲ್ಲ. ಸೊ ಇದು ಒಂದು ಸ್ವಲ್ಪ ತಂದಿದ್ದೀವಿ. ಆ್ಯಂಡ್ ಇದು ನಿಮ್ಗೆ ಇವಾಗ ಐಡಿಯಾ ಸಿಗಲ್ಲ, ಬಟ್ ನಾವು ಯೂಸ್ ಮಾಡಿದ್ಮೇಲೆ ಇದು ಹಿಂಗಾ ಅಂತ ಅನಿಸುತ್ತೆ. ಗಾಜಿಂದು ಬಾಟಲು ಕ್ಯಾಪ್ ಇರುತ್ತೆ ಇದಕ್ಕೆ. ಸೊ ಇದೆಲ್ಲ ಹೆಂಗೆ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನೋಡಬೇಕಂದ್ರೆ ಇದೇ ರೀತಿ ನನ್ನ ಫಾಲೋ ಮಾಡ್ತೀವಿ. ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀವಿ ಏನಕ್ಕೆ ಇದನ್ನೆಲ್ಲ ತಂದಿರೋದು ಅಂತ. ಸೊ ಇದು ಒಂದು ಜೂಟ್ ಥ್ರೆಡ್ ತಂದಿರೋದು. ಆ್ಯಂಡ್ ಇದು ಪಾಟ್ ಮೇಕಿಂಗ್, ಟೆರಾಕೋಟಾ ಆ ಥರದ್ದು ಏನಾದರೂ ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲು ಮತ್ತು ವುಡನ್ ಹೋಲ್ಡರು, ಚೆನ್ನಾಗಿದೆ. ಆ್ಯಂಡ್ ಇದು ಒಂದು ಕ್ಯಾನ್ವಸ್ ಬೋರ್ಡು. ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಇದೊಂದು ವುಡ್ ಟೇಪ್ ಅಥವಾ ಏನಂತಾರೆ ಇದನ್ನು, ವುಡ್ ಟೇಪ್. ಇದ್ರ ಮೇಲೆ ಅದೇ ಪೆನ್ನಲ್ಲೆಲ್ಲ ಬರೀತಾರಲ್ವ ಆ ಥರದ್ದು. ಇದು ಒಂದು ಸ್ಟಿಕ್ಕರು ಅಷ್ಟೇ. ಇದು ಒಂದು ರಂಗೋಲಿ ಪೌಡರು ಮನೆಗೆ ಬೇಕು ಅಂತ ಹೇಳಿದ್ರು, ಸೊ ಅದಕ್ಕೆ ತಂದ್ವಿ. ಸೊ ಇದಿಷ್ಟು ನಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟಿಗೆ ಬೇಕಾಗಿರೋ ಮೆಟೀರಿಯಲ್ಸ್.